ಸ್ನೇಹಿತರೆ ನಮಸ್ಕಾರ, ನಾನು ಅಭಿನಂದ್ ಮಹಾದೇವಪ್ಪ. ಇವತ್ತು ಭಾಳ ದಿನಗಳಾದ ನಂತರ ನಿಮ್ಗೊಂದು ಇನ್ನೊಂದು ಟ್ಯುಟೋರಿಯಲ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇದು ಭಾಳ ಕಮ್ಮಿ ಟೈಮಲ್ಲಿ ನಿಮಗೆ ಹೇಳ್ಕೊಡುವಂಥದ್ದು. ಬನ್ನಿ ಫೋಟೋಶಾಪ್ಗೆ ಹೋಗೋಣ. ಫೋಟೋಶಾಪ್ನಲ್ಲಿ ನಾವು ನೈಟ್ ಎಫೆಕ್ಟ್ ಹೇಗೆ ಕೊಡ್ಬೋದು ಅನ್ನೋದು, ಡೇ ಲೈಟ್ ಫೋಟೋಗೆ ಹೇಗೆ ನೈಟ್ ಎಫೆಕ್ಟ್ ಕೊಡ್ಬೋದು ಫಾಸ್ಟಾಗಿ ಅನ್ನೋದನ್ನ ತಿಳ್ಕೊಂಬಿಡೋಣ. ಭಾಳ ಇದು ಈ ಕ್ಲಾಸು ನಿಮಗೆ ಭಾಳ ಚಿಕ್ಕದ ಕ್ಲಾಸು, ಜಲ್ದಿ ಹೇಳ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಫೋಟೋಶಾಪ್ 2021 ಸಾಫ್ಟ್ವೇರ್ನಲ್ಲಿ ಇದನ್ನು ಈ ಫೋಟೋ ಏನು ನಿಮ್ಗೆ ಕಾಣಿಸ್ತಾ ಇದೆ, ಇದು ಡೇ ಲೈಟ್ನಲ್ಲಿ ತೆಗೆದಿರ್ತಕ್ಕಂಥ ಒಂದು ಫಾರೆಸ್ಟಲ್ಲಿ ತೆಗೆದಿರ್ತಕ್ಕಂಥ ಚಿತ್ರ. ಇದನ್ನು ನಾನು ಮೂನ್ ಲೈಟು ಅಥವಾ ನೈಟ್ ಲೈಟಿಗೆ ಹೇಗೆ ಕನ್ವರ್ಟ್ ಮಾಡೋದು, ಬನ್ನಿ. ಈಗ ಇದರಲ್ಲಿ ಇಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಲೇಯರ್ನಲ್ಲಿ ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರುವಂಥ ಆಪ್ಷನ್ಸಲ್ಲಿ ಲುಕಪ್, ಕಲರ್ ಲುಕಪ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಲೋಡ್ 3D ಲಟ್ ಅಂತ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಸಿಗುತ್ತೆ. ಅದರಲ್ಲಿ ಸದ್ಯಕ್ಕೆ ನಾವೀಗ ಯೂಸ್ ಮಾಡಬೇಕಾಗಿರೋದು ಮೂನ್ ಲೈಟ್ ಅನ್ನೋದೊಂದು ಆಪ್ಷನ್. ನಿಮಗೆ ಆಲ್ರೆಡಿ ಇವಾಗ ಎಫೆಕ್ಟ್ ಗೊತ್ತಾಗ್ತಾ ಇದೆ. ತದನಂತರ ಅಗೇನ್ ಸೇಮ್ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಹೋಗಿ ಮತ್ತೆ ನೀವು ಸ್ಯಾಚುರೇಷನ್ನಲ್ಲಿ ನೀವು ಸ್ಯಾಚುರೇಷನ್ನ -60-65 ವರೆಗೂ ತೊಗೊಂಡು ಬನ್ನಿ. ತದನಂತರ ಎಗೇನ್ ಮತ್ತೆ ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಹೋಗಿ ಲೆವೆಲ್ಸ್ಗೆ ಹೋಗಿ ಲೆವೆಲ್ಸಲ್ಲಿ ಸ್ವಲ್ಪ ಇದನ್ನ ಮಿಡ್ ಟೋನು ಮತ್ತು ಬ್ರೈಟ್ನೆಸ್ಸು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ. ತದನಂತರ ಮತ್ತೆ ನೀವು ಅಡ್ಜಸ್ಟ್ಮೆಂಟ್ ಲೇಯರ್ಗೆ ಹೋಗಿ ಕಲರ್ ಲುಕಪ್ಗಲ್ಲಿ ಮತ್ತೆ ನಿಮಗೆ 3D ಲೈಟ್ನಲ್ಲಿ ಇನ್ನೊಂದು ಆಪ್ಷನ್ ಇದೆ ನೈಟ್ ಫ್ರಮ್ ಡೇ ಅಂತ, ಅದನ್ನು ಕ್ಲಿಕ್ ಮಾಡಿ. ಈಗ ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ನೈಟ್ ಎಫೆಕ್ಟ್ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಬೇಕಾದ್ರೆ ಇದು ನೈಟ್ ಎಫೆಕ್ಟ್ ತೊಗೊಂಡು ಬಂದಿದ್ದೀನಿ. ಇದ್ರ ಮೇಲ್ಗಡೆ ನೀವು ಎಕ್ಸ್ಟ್ರಾ ಏನಾದರೂ ಮಾಡ್ಬೋದು, ಆ್ಯಡ್ ಮಾಡ್ಬೋದು ಅನ್ನೋದಾದರೆ ಒಂದು ಹೊಸ ಲೇಯರ್ನ ತಗೊಳ್ಳಿ. Ctrl+Shift+N ನೀವು ಕ್ಲಿಕ್ ಮಾಡಿದ್ರೆ ಹೊಸ ಲೇಯರ್ ಬರುತ್ತೆ. ಓಕೆ ಮಾಡಿ. ತದನಂತರ ಬ್ರಷ್ ಟೂಲ್ನ ತಗೊಳ್ಳಿ. B ಹೊಡೆದ್ರೆ ಬ್ರಷ್ ಟೂಲ್ ಬರುತ್ತೆ. ಒಂದು ಲೈಟಿಂಗ್ಸ್ನ ನಾವು ಯೂಶಲಿ ಕತ್ತಲೆಯಲ್ಲಿ ಲೈಟ್ ಹಾಕಿದ್ರೆ ಯಾವ ಕಲರ್ ಬರ್ಬೋದು ಅದನ್ನು ಒಂದು ಅಂದಾಜ್ ಮೇಲೆ ಲೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಮಾಡಿ. ರೈಟ್ ಕ್ಲಿಕ್ ಮಾಡಿ. ಬ್ರಷ್ ರೌಂಡ್, ಸಾಫ್ಟ್ ರೌಂಡ್ ಬ್ರಷ್ ಆಗಿರಲಿ. ಜಸ್ಟ್ ನೀವು ಒಪಾಸಿಟಿ ಗಮನದಲ್ಲಿ ಇಟ್ಕೊಳ್ಳಿ. 4% ಇದೆ, ಒಂದು 12% ಇಟ್ಕೊಳ್ಳಿ. ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಒಂದು ಯೆಲ್ಲೋಯಿಶ್ ಬರ್ತಾ ಇದೆ. ಇನ್ನೂ ದೊಡ್ಡದು ಮಾಡಿ. ಸ್ವಲ್ಪ ಅದೇ ಥರ ಇನ್ನೊಂದು ಒಂದೇ ಒಂದು ಕ್ಲಿಕ್ ಮಾಡಿ. ತದನಂತರ ಚಿಕ್ಕದು ಮಾಡ್ಕೊಳ್ಳಿ ಬ್ರಷ್ ಸೈಜು. ಸೊ ಇಲ್ಲೆಲ್ಲರೂ ಬಲ್ಪ್ ಇದ್ದರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಮತ್ತೆ ಬ್ರಷ್ ಟೂಲ್ ಚಿಕ್ಕದು ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ಇವಾಗ ಒಂದು 10-20 ಟೈಮ್ಸ್ ನೀವು ಕ್ಲಿಕ್ ಮಾಡಿದ್ರು ನಡೆಯುತ್ತೆ. ಆಲ್ಮೋಸ್ಟ್ ನಿಮಗೆ ಅಲ್ಲೊಂದು ಲೈಟಿಂಗ್ ಎಫೆಕ್ಟ್ ಕೊಟ್ಟಂಗೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಏನು ಅಂತ ಹೇಳಿದ್ರೆ, ನೀವು ಅದನ್ನು ಕಾಪಿ ಮಾಡಿಕೊಂಡು ಪಕ್ಕಕ್ಕೆ ಇಲ್ಲಾದರೂ ಒಂದು ಕಡೆ ಚಿಕ್ಕದಾಗಿ ಹಾಕ್ತು ಅಂತ ಹೇಳಿದ್ರೆ ಒಂದು 2 ಕಡೆ ಲೈಟ್ ಇದೆ ಅನ್ನೋದು ಫೀಲ್ ಆಗುತ್ತೆ. ಸೊ ಕಾಪಿ ಮಾಡೋದು ಹೇಗೆ, ಆಲ್ಟ್ ಇಟ್ಕೊಂಡು ಫಸ್ಟ್ ಮೂವ್ ಟೂಲ್ ತೊಗೊಳ್ಳಿ, ಆಲ್ಟ್ ಕ್ಲಿಕ್ ಮಾಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೂವ್ ಮಾಡಿ ಬರುತ್ತೆ. ಅದನ್ನು ನೀವು ಮತ್ತೆ Ctrl+T ಮಾಡಿಕೊಂಡು ಚಿಕ್ಕದು ಸೈಜ್ ಮಾಡ್ಕೊಳ್ಳಿ. ಸೊ ಇಲ್ಲಿಟ್ಟಾಗ ನಿಮಗೆ ಅದರ ಫೀಲ್ ಗೊತ್ತಾಗ್ತಾ ಇದೆ. ನೈಟ್ ಲೈಟ್ ಎಫೆಕ್ಟಲ್ಲಿ ಹೇಗೆ ಕಾಣುತ್ತೆ ಅನ್ನೋದು ನಿಮಗೀಗ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಹಾರ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ, ಇಲ್ಲೆಲ್ಲಾದರೂ ಒಂದು ಕಡೆ ಹಾಕಿ. ಸೊ ಸ್ನೇಹಿತರೆ ನಿಮ್ಗೆ ಗೊತ್ತಾಗ್ತಾ ಇದೆ ಸೇಮ್ ಫೋಟೋ ನೈಟ್ ಲೈಟ್ ಎಫೆಕ್ಟಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ಭಾಳ ಕಮ್ಮಿ ಟೈಮಲ್ಲಿ ನಿಮಗೆ ಇದು ತಿಳ್ಕೊಬೋದು. ನೋಡಿ, ಇಷ್ಟೂ ಇವಾಗ ಕಲರ್ ಲುಕಪ್ವರೆಗೂ ಸೆಲೆಕ್ಟ್ ಮಾಡಿಕೊಂಡು Ctrl+G ಅಂತ ಕ್ಲಿಕ್ ಮಾಡಿ. ಸೊ ಎಲ್ಲವೂ ಕೂಡ ಒಂದು ಗ್ರೂಪ್ ಆಗುತ್ತೆ. ಸುಮ್ಮನೆ ಕಣ್ಣನ್ನು ಆಫ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಡಿಫರೆನ್ಸ್, ಹೇಗೆ ಇದ್ದ ಫೋಟೋ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಸ್ನೇಹಿತರೆ. ಈ ಕ್ಲಾಸಸ್ಸು ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ಲೈಕು, ಕಮೆಂಟು, ಶೇರು ನೀವು ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.